3 ವರ್ಷದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೊಡವ ಮತ್ತು ತುಳು ಭಾಷೆಯನ್ನು ಕನ್ನಡ ಐಚ್ಛಿಕ ವಿಭಾಗಕ್ಕೆ ವಿಶೇಷ ಸಬ್ಜೆಕ್ಟ್ ಆಗಿ ಸೇರಿಸಿದೆ. ಆಗ ಅವರಿಗೆ ಕೊಡವ ಭಾಗವನ್ನು ಓದಲಿಕ್ಕೆ ಪುಸ್ತಕಗಳೇ ಇಲ್ಲ. ನನ್ನದೊಂದು ಪುಸ್ತಕ ಡೆಸರ್ಟೇಷನ್ ಅಲ್ಲಿತ್ತು. ನಾನಿನ್ನೂ 2006ರಲ್ಲಿ ಆ ಸಂದರ್ಭದಲ್ಲಿ ನಾನಿನ್ನೂ ನನ್ನ PhD ಸಂಶೋಧನೆ ಆರಂಭಿಸಿರಲಿಲ್ಲ. ಅದಕ್ಕಿಂತ ಮೊದಲೇ ವಿಶ್ವವಿದ್ಯಾನಿಲಯಕ್ಕೆ ಟೆಕ್ಸ್ಟ್ ಬುಕ್ ಆಗಿ ಆ ಪುಸ್ತಕ ಪ್ರಕಟ ಆಯಿತು. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಅದೇ ಮತ್ತೆ ನಂತರದಲ್ಲಿ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು, ಅದಕ್ಕೆ ರಂಗಾಯಣ ಪ್ರಶಸ್ತಿ ಬಂತು. ನಿರ್ಮಲ ಪಟಪತಿ ಮೇಡಮ್ ಅವರು ರಂಗಾಯಣದಲ್ಲಿದ್ದಾಗ ಆ ಪ್ರಶಸ್ತಿಯನ್ನು ನನಗೆ ಕೊಟ್ಟರು. ಅಂದರೆ ಅವರ ಮುಖಾಂತರ ನಾನು ತಗೊಂಡೆ. ಆ ಸಂದರ್ಭದಲ್ಲಿ ಅವರು ಪರಿಚಯ ಆದರು. ಹೀಗೆ ನಾನು ಯಾಕೆ ಇದನ್ನು ನನ್ನದೇ ಘಟನೆಯನ್ನು ಒಂದಷ್ಟು ಉದ್ದ ಹೇಳಿದೆ ಅಂದರೆ, ಇದರಲ್ಲಿ ನಮ್ಮ ಜೀವನದಲ್ಲಿ ಯಾವುದು ಯಾವ ತಿರುವನ್ನು ತಗೊಳ್ಳುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಈ ಸಣ್ಣ ವಯಸ್ಸಲ್ಲಿ ನಾವು ಮಾಡುವ ಯಾವುದೋ ಒಂದು ಆಸಕ್ತಿ ತೋರಿಸುವ ಒಂದು ಆಸಕ್ತಿ ನಮ್ಮ ಮಕ್ಕಳನ್ನು ಎಲ್ಲೆಲ್ಲೂ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಮೊದಲಿಗೆ ನಾನು ಇಲ್ಲಿ ಬಂದಿರುವ ಎಲ್ಲ ಪೋಷಕರಿಗೆ ಅಭಿನಂದಿಸ್ತೀನಿ. ಯಾಕೆಂದರೆ ಮಕ್ಕಳಿಗೆ ಸಣ್ಣ ವಯಸ್ಸಲ್ಲಿ ಅವರು ಮಣ್ಣಿನ ಮುದ್ದೆ ಥರ ಇರ್ತಾರೆ. ನಾವು ಅವರನ್ನು ಮೂರ್ತಿ ಮಾಡೋ ಕೆಲಸ ಯಾವಾಗಲೂ ಕೂಡ ಶಿಲ್ಪ ಮಾಡೋದು ಪೋಷಕರ ಕೈಯಲ್ಲಿದೆ. ಒಂದೊಂದ್ಸಲ ಅವರು ಶಿಲ್ಪ ಆಗದೇ ಇದ್ದಾಗ ನಾವೇ ಶಿಲ್ಪ ಆಗುವಂಥ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾರೆ. ಅದೇ ಬೇರೆ. ಯಾಕಂದರೆ ಅದರ ಒಂದು ಆಸಕ್ತಿ, ನಮ್ಮೊಳಗಿನ ವಿಚಾರಗಳು ಅದೇ ಬೇರೆ ಇರ್ತದೆ. ಸರಿ, ಆದರೆ ನಾವೆಲ್ಲ ಬೆಳಗಿಂದ ಇಲ್ಲಿ ಒಂದು ನೃತ್ಯದ ಬಗ್ಗೆ ಆಸಕ್ತಿ ಇಟ್ಕೊಂಡು ನಾವಿಲ್ಲಿ ಬಂದು ಸೇರಿದ್ದೀವಿ. ಹಾಗೆ ಜೀವನದಲ್ಲೂ ಕೂಡ ಅಷ್ಟೇ, ಯಾರ್ಯಾರು ಏನೇನೋ ಮಾಡ್ತೀವಿ ನಾವು. ನಮ್ಗೆ ಆಸಕ್ತಿ ಇದೆ, ಅದಾಗಲಿ ಇದಾಗಲಿ, ಸುಮ್ಮನೆ ಇರಲ್ಲ, ನಾವೆಲ್ಲ ಏನೇನೋ ಮಾಡ್ತೀವಿ. ಆದರೆ ಹೀಗೆಲ್ಲ ಮಾಡೋದರ ಅತ್ಯಂತ ಅಂತಿಮವಾದಂಥ ಅಥವಾ ಬಹಳ ಪ್ರಾಮುಖ್ಯವಾದಂಥ ಕಾರಣ ಏನು? ಬೇರೆ ಕಾರಣ ಅಲ್ಲ, ನಮ್ಮ ಬದುಕು ಚೆನ್ನಾಗಿರಬೇಕು ಅನ್ನೋದು ಮೊದಲನೇ ಕಾರಣ. ನಮ್ಮ ಜೀವನ ಚೆನ್ನಾಗಿರ್ಬೇಕು. ಹಾಗಿದ್ರೆ ಆ ಜೀವನ ಚೆನ್ನಾಗಿರ್ಬೇಕು ಅಂತ ಅನ್ನೋದು ನಮಗೆಲ್ಲರಿಗೆ, ಪ್ರತಿಯೊಬ್ಬರಿಗೆ ಎಷ್ಟು ಮುಖ್ಯನೋ ಆ ಜೀವನ ಚೆನ್ನಾಗಿರ್ಲಿಕ್ಕೆ ಕಲೆಯೂ ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಕುವೆಂಪು ಒಂದು ಕಡೆ ಹೇಳ್ತಾರೆ, ಲೈಫ್ ಈಸ್ ನಥಿಂಗ್ ಬಟ್ ಅನ್ ಆರ್ಟಿಸ್ಟಿಕ್ ಸೈನ್ಸ್ ಅಂತ. ಜೀವನ ಅಂದರೆ ಅದು ಕಲಾತ್ಮಕವಾದ ವಿಜ್ಞಾನ ಅಂತಾರೆ. ನಾವಿವತ್ತು ವಿಜ್ಞಾನದ ಯುಗದಲ್ಲಿ ಇದ್ದೀವಿ. ಅದು ವಿಜ್ಞಾನದ ಯುಗದಲ್ಲಿ ಹೇಗಿದ್ದೀವಿ? AI ಬಂದು ನಮ್ಮನ್ನು ನಾವೇ AIಗೆ ನಾವು ದಾಸರಾಗಬೇಕೇನೋ ಅನ್ನುವ ಹಾಗೆ ಹೆದರಿಸುವ ಮಟ್ಟದಲ್ಲಿ ಇವತ್ತಿದ್ದೀವಿ ನಾವು. ಯಾಕೆಂದರೆ AI ಬಂದ್ಬಿಡುತ್ತು, ಕೆಲಸಕ್ಕೆ ಹೋಗ್ಬಿಡುತ್ತಂತೆ. ಯಾಕೆಂದರೆ ಜನರ ಮಾತುಗಳನ್ನು ಕೇಳ್ತಾ ಹೋದರೆ ನಾವು ಯಾವುದೇ ಒಂದು ಹೊಸದು ಬಂದಾಗ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ಲಿಕ್ಕೆ ಆಗೋದೇ ಇಲ್ಲ. ಇಲ್ಲಿ ಮಕ್ಕಳಿರೋದ್ರಿಂದ ಅದನ್ನು ಹೆಚ್ಚು ಹೇಳ್ತಾ ಇದ್ದೀನಿ. ಆದರೆ ಯಾವ್ದು ಬಂದರೂ ಕೂಡ ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳು ಅದನ್ನೇ ಹೇಳ್ತೀನಿ. ಈಗ ಮೊಬೈಲ್ ಬಂತು, ಮೊಬೈಲ್ ಬಂದು, TV ಬಂದಾಗ ಎಲ್ಲ ಹಾಳಾಗ್ಬಿಡ್ತಾರೆ. TV ಬಂದು ನಾವು ಹಾಳಾದ್ವಾ? ಇಲ್ಲ. ಅದರಲ್ಲಿ ನಮಗೆ ಬೇರೆ ಬೇರೆ ದೇಶದ್ದು, ಇಡೀ ಪ್ರಪಂಚದ ವಿಷಯಗಳನ್ನು ನಾವು ಕೂತಲ್ಲಿ ನೋಡ್ಲಿಕ್ಕಾಯ್ತು. ಸರಿ, ಮೊಬೈಲ್ ಬಂದಮೇಲೆ ಎಲ್ಲರೂ ಹಾಳಾಗೋದ್ರು, ಎಲ್ಲ ಹಾಳಾಗೋಗ್ತಾರೆ. ಇದೇ ನಮ್ಮ ಮೊದಲನೇ ಆತಂಕನೇ, ನಾವು ಹಾಳಾಗ್ಬಿಡ್ತೀವಿ, ನಮ್ಮ ಮಕ್ಕಳು ಹಾಳಾಗ್ಬಿಡ್ತಾರೆ ಅನ್ನೋದು. ಆದರೆ ಅದನ್ನು ನಾವು ಮೊಬೈಲನ್ನು ಬಳಸಿ ಇವತ್ತು ಮೊಬೈಲ್ನಲ್ಲಿ ಏನೆಲ್ಲವನ್ನ ಸಾಧಿಸ್ತಾ ಇದ್ದೀವಿ. ಆದರೆ ಈ ಮತ್ತೆ ಪುನಃ AI ಬರ್ತಾ ಇದೆ. ಈ AI ಬಂದರೆ ಅದು ಎಲ್ಲವನ್ನೂ ಕಳೆದು ಬಿಡುತ್ತದೆ, ಅದೇ ದೊಡ್ಡದಾಗ್ತದೆ. ಆದರೆ ಇದೆಲ್ಲವನ್ನ TV ಆಗಲಿ, ನಮ್ಮ ಮೊಬೈಲ್ಗಳಾಗಲಿ, ಇಲ್ಲ AI ಆಗಲಿ, ಇದೆಲ್ಲವನ್ನ ಮಾಡಿದ್ಯಾರು? ನಾವೇ ತಾನೆ. ಹಾಗಿದ್ರೆ ಮನುಷ್ಯನೇ ಸುಪ್ರೀಂ ಆಗಿರ್ತಾನೆ. ನಾವು ಅದನ್ನು ಹೇಗೆ ಇಟ್ಕೋಬೇಕು ಅನ್ನೋದು ನಮ್ಮ ಕೈಯಲ್ಲಿರೋದು. ಯಾಕೆಂದರೆ ಬೆಂಕಿ ಪಟ್ಟಣವನ್ನು ನಾವು ಜೇಬಲ್ಲಿ ಇಟ್ಕೊಂಡು ತಿರುಗಾಡಲ್ವಾ? ಅದು ನಮಗೆ ಬೆಂಕಿ ಹಚ್ಚುತ್ತಾ? ಇಲ್ಲ. ನಾವು ಅದನ್ನು ತೆಗೆದು ಬೆಂಕಿ ಹಚ್ಚಿದಾಗ ಮಾತ್ರ ಹತ್ತುತ್ತೆ. ಹಾಗೆ ಪ್ರತಿಯೊಂದು ಕೂಡ, ಅಂದರೆ ವಿಜ್ಞಾನದ ತಂತ್ರಜ್ಞಾನ, ವಿಜ್ಞಾನ, ಇದರ ಆವಿಷ್ಕಾರಗಳು ಯಾವಾಗಲೂ ಕೂಡ ನಮಗೆ, ನಮ್ಮ ಜೀವನಕ್ಕೆ ಸಹಕಾರಿಯಾಗಿಯೇ ಇರುತ್ತೆ. ಆದರೆ ಅದನ್ನು ಬಳಸ್ಕೊಳ್ಳುವ ರೀತಿ ನಮ್ಮ ಕೈಯಲ್ಲಿದೆ. ಅದನ್ನು ಹೇಗೆ ಬಳಸ್ಕೋಬೇಕು? ನಾವು ಕಲಾತ್ಮಕವಾಗಿ ಬಳಸ್ಕೋಬೇಕು. ಅದನ್ನೇ ಕುವೆಂಪು ಹೇಳ್ತಾರೆ. ಕಲೆ ಅಂದರೆ ಏನು? ನಾವು ಕಲೆ ಅಂದರೆ ಏನು ಅನ್ನೋದಕ್ಕೆ ನಾನು ವಿವರಿಸ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಕಲೆಯ ದೊಡ್ಡ ಶಿಖರಗಳೇ ಇಲ್ಲಿ ಕೂತಿದ್ದಾರೆ. ಹಾಗಾಗಿ ನಾನು ಅದರ ಬಗ್ಗೆ ಮಾತಾಡಲ್ಲ. ನಾನು ಬಹಳ ಸರಳವಾಗಿ, ಏನೂ ಗೊತ್ತಿಲ್ಲದ ಬಹಳ ಸರಳವಾದ ಸಾಮಾನ್ಯ ಒಬ್ಬ ನನ್ನಂಥದ್ದೇ ಜನಗಳು ನೀವೆಲ್ಲ ಕೂತು ಏನೋ ಕುತೂಹಲದಲ್ಲಿದ್ದೀರಿ ಅಂದಾಗ, ನಮ್ಮಂಥವರಿಗೆ ಕಲೆಯಲ್ಲಿ ಏನೋ ನಾವು ಬಹಳ ಸಾಧಿಸಿದವರು ಅಲ್ಲ ಅಂದಾಗ, ಕಲೆ ಅಂದರೆ ಏನು? ಯಾವುದೇ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡೋದು, ಕಲಾತ್ಮಕವಾಗಿ ಮಾಡೋದು, ನಮ್ಮ ಒಳಗಡೆ ಇರುವ ವಿಶೇಷತೆಯನ್ನು ನಾವು ಹೊರಗಡೆ ತರೋದು. ಅದಕ್ಕೆ ಬೇಂದ್ರೆ ಹೇಳ್ತಾರೆ, ನನ್ನೊಳಗೆ ನಾನು ತಿಳ್ಕೊಂಡೆ. ನಿಮ್ಮನ್ನು ನೋಡಿದಾಗ ನನಗೆ ಆ ಮಾತು ಮೊದಲು ನೆನಪಾಯಿತು.
ಹಾಗಾಗಿ ನಾವು ಕಲಿಯುವ ಸಂಗೀತ, ನಾವು ಮಾಡುವ ಸಾಹಿತ್ಯ, ನಾವು ಮಾಡುವಂತಹ ಒಂದು ನಾಟ್ಯ, ಇದೆಲ್ಲ ನೃತ್ಯ, ಇದೆಲ್ಲ ಏನಕ್ಕೆ ಮೊದಲಿಗೆ ನಮ್ಮ ಒಳಗಿರುವ ಯಾವುದೋ ಒಂದು ವಿಶೇಷತೆಯನ್ನ, ನಮ್ಮೊಳಗಿನ ಶಕ್ತಿಯನ್ನ ನಾವು ಅರಿತುಕೊಳ್ಳಿಕ್ಕಿರೋದು. ಯಾಕೆಂದ್ರೆ ನಮ್ಗೆ ಇಷ್ಟವಾದದ್ದನ್ನ, ಇಷ್ಟವಾದದ್ದೇ ನಾವು ಅದ್ರ ಒಳಗಡೆ, ನಮ್ಮೊಳಗಡೆ ಇನ್ನೊಂದು ಆತ್ಮ ಇದೆ ನಮಗೆ. ಆ ಆತ್ಮ ಪ್ರತಿ